ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಸುಸಜ್ಜಿತ ಶಟಲ್ ಕೋರ್ಟ್ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಶಟಲ್ ಕೋರ್ಟ್ ಓಪನ್ ಆದ 2 ದಿನಕ್ಕೆ ಬೀಗ ಬಿದ್ದಿದೆ. ಕಳೆದ 2 ವರ್ಷಗಳಿಂದ ಈ ಶಟಲ್ ಕೋರ್ಟ್ಗೆ ಬೀಗ ಹಾಕಲಾಗಿದೆ. ಮಾಜಿ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅಧಿಕಾರಾವಧಿಯಲ್ಲಿ ಈ ಶಟಲ್ ಕೋರ್ಟ್ ನಿರ್ಮಾಣ ಆಗಿದೆ. ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಾಗಿ ಇಲ್ಲಿ ಆಟ ಆಡ್ತಾರೆ ಅಂತ ಬೀಗ ಹಾಕಲಿದೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಇನ್ನೊಂದೆಡೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಮ್ಮ ಬೆಂಬಲಿಗನಿಗಾಗಿ ಬೀಗ ಹಾಕಿಸಿದ್ದಾರೆ ಅಂತ ಸಹ ಆರೋಪ ಕೇಳಿ ಬರ್ತಾ ಇದೆ. ಈ ಶಟಲ್ ಕೋರ್ಟ್ಗೆ ಯಾಕೆ ಬೀಗ ಹಾಕಿದ್ದೀರಾ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಬೇರೆಯದ್ದೇ ಕಥೆಯನ್ನ ಹೇಳ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಏನು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಶಟಲ್ ಕೋರ್ಟನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಉದ್ಘಾಟನೆಯಾದ 1 ವಾರಕ್ಕೆ ಇದು ಬೀಗವನ್ನು ಹಾಕಿರುವಂಥದ್ದು. ಯಾಕಂತೇಳಿ ಕೂಡ ನಾನು ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಆರ್ಎಸ್ನಲ್ಲಿ ಬಳಿ ಇರುವಂತಹ ಒಂದು ಶಟಲ್ ಕೋರ್ಟ್. ಇದು ಸರ್ಕಾರದ ಅನುದಾನದಲ್ಲಿ ಮಾಡಿರುವಂತಹ ಶಟಲ್ ಕೋರ್ಟ್ ಆಗಿರುವಂಥದ್ದು. ಸುಮಾರು 45ರಿಂದ 55 ಲಕ್ಷದ ಅನುದಾನದಲ್ಲಿ ಇದನ್ನು ಮಾಡಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಅಷ್ಟೇ ಕೂಡ ಇದನ್ನು ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಉದ್ಘಾಟನೆ ಮಾಡಿದ 1 ವಾರಕ್ಕೆ ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬೀಗವನ್ನು ಹಾಕಿರುವಂಥದ್ದು. ಇದಕ್ಕೆ 2 ಕಾರಣಗಳನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಕಟ್ಟಡವನ್ನು ಕಟ್ಟಿರುವಂಥದ್ದು ಗ್ರಾಮ ಪಂಚಾಯಿತಿಯಿಂದ ಕಟ್ಟಲಾಗಿದೆ. ಆದರೆ ಈ ಒಂದು ಜಾಗ ಕಂದಾಯ ಇಲಾಖೆಗೆ ಸೇರಿದ್ದು. ಆ ನಿಟ್ಟಿನಲ್ಲಿ ಇದಕ್ಕೆ ನಾವು ಬೀಗ ಹಾಕಿದ್ದೀವಿ ಅಂತೇಳಿ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಹೇಳ್ತಾ ಇರುವಂಥ ವಿಚಾರ ಏನಂತಂದರೆ, ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ಆಪ್ತನೊಬ್ಬ ಇಲ್ಲಿ ಈ ವ್ಯಾಪ್ತಿಯಲ್ಲಿ ಖಾಸಗಿಯಾಗಿ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಅನುಕೂಲವಾಗಲೆಂದು ಕೂಡ ಈ ಒಂದು ಸರ್ಕಾರದ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬೀಗ ಹಾಕಿದ್ದಾರೆ. ಯಾಕಂದರೆ ಈ ಒಂದು ಕೋರ್ಟ್ನಲ್ಲಿ ಕಡಿಮೆ ವೆಚ್ಚದಲ್ಲಿ ಆಟಗಾರರಿಗೆ ಆಟ ಆಡಲು ಅನುಕೂಲ ಮಾಡಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇದೀಗ ಆಟಗಾರರಿಗೆಲ್ಲರೂ ಕೂಡ ಕಡಿಮೆ ವೆಚ್ಚದಲ್ಲಿ ಆಟ ಆಡುವಂಥ ಒಂದು ರೀತಿಯಾಗಿ ಅನುಕೂಲತೆ ಇದೀಗ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಖಾಸಗಿ ಕೋರ್ಟ್ಗೆ ಹೋಗಬೇಕಂತ ಅನಿವಾರ್ಯತೆ ಇದೆ. ಒಟ್ಟಾರೆ ಹೇಳೋದಾದರೆ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಕೊಟ್ಟು ಮಾಡುವಂಥ ಕೋರ್ಟ್ಗೆ ಇದೀಗ ಬೀಗ ಹಾಕಿದ್ದಾರೆ. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಕೋರ್ಟ್ಗೆ ಹಾಕಿರುವಂಥ ಬೀಗವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಸರ್, ಈಗ ರಮೇಶ್ ಬಂಡಿಸಿದ್ದೇಗೌಡರು ದ್ವೇಷದ ರಾಜಕಾರಣ ಮಾಡ್ಕೊಂಡು ನಾವು ಕೃಷ್ಣಾಸರ ಗ್ರಾಮ ಪಂಚಾಯತಿಯಿಂದ ಏನು ಸಾರ್ವಜನಿಕ ಒಳಾಂಗಣ ಕ್ರೀಡಾಂಗಣ ಮಾಡಿದ್ವಿ, ಅದನ್ನು ಅವರ ಬೆಂಬಲಿಗರದು ಇಂಡೋರ್ ಮುಚ್ಚೋಗ್ಬಿಡ್ತದೆ ಅನ್ನೋ ಇದಕ್ಕೆ ಉದ್ದೇಶದಿಂದ ಸರ್ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ. ಯಾಕಂದರೆ ಕರ್ನಾಟಕದಲ್ಲಿ 2ನೇ ಗ್ರಾಮ ಒಳಾಂಗಣ ಕ್ರೀಡಾ ಮಾಡೋ ಸರ್ 2 ಗ್ರಾಮ ಪಂಚಾಯತಿ ಬಿಡದಿ ಹೋಬಳಿ ಬಿಟ್ಟರೆ ನಮ್ಮ ಇದರಲ್ಲಿ ನಾವು ಕೃಷ್ಣಸಾಗರ ಗ್ರಾಮ ಪಂಚಾಯತಿನ ಮಾಡಿರೋಂಥದ್ದು ಸರ್. ಹಾಗಾಗಿ ಅವ್ರು ಇದನ್ನು ನಮಗೆ ಕೂಡಲೇ ಸಾರ್ವಜನಿಕರಿಗೆ ಅನುಕೂಲ ಆಗೋಂಗೆ ಇದನ್ನ ಓಪನ್ ಮಾಡಿಕೊಡ್ಬೇಕಂತ ಕೇಳ್ತಾಯಿದ್ವಿ ಸರ್. ಹಾಗೆ ಸರ್, ಆಟ ಆಡ್ತಿದ್ವಿ. ಕೋವಿಡ್ 2019-20 ಆಡ್ತಾಯಿದ್ವಿ ಸರ್. ಆಡ್ತಾಯಿದ್ದೆ. ಅದಾದ ನಂತರ ಏನು ರವೀಂದ್ರ ಶ್ರೀಕಂಠಯ್ಯ ಅವ್ರು ಬಂದು ಇಲ್ಲಿ ಬಂದಾಗ ಸಾರ್ವಜನಿಕರು ಮನವಿ ಕೊಟ್ಟರು ಸರ್. ಏನಂದರೆ ನಾವೆಲ್ಲ ಊಟಗಳ್ಳಿ ಮೇಟ್ಗಳ್ಳಿ ಈ ಕಡೆ ದೂರ ಮೈಸೂರು ನಗರಕ್ಕೆ ಹೋಗ್ಬೇಕು ಆಟಾಡೋಕ್ಕೆ. ಅದ್ರಲ್ಲಿ ಬರ್ಬೇಕಾದ್ರೆ ಒಬ್ಬಂಗೆ ಅಪಘಾತನ ಆಗಿತ್ತು. ನೈಟ್ ಆಟ ಆಡ್ಕೊಂಡು ಬರ್ಬೇಕಾರೆ. ಯಾಕಂದರೆ ಕೆಲವರೆಲ್ಲ ಫ್ಯಾಕ್ಟ್ರಿಗೆ ಹೋಗಿ ಬಂತಾರೆ ಸಂಜೆ. ಆ ಸಮಯದಲ್ಲಿ ಇವರು ಕಾವೇರಿ ಸಲಹಾ ಸಮಿತಿ ಸಭೆಗೆ ಬಂದಾಗ ರವೀಂದ್ರ ಶ್ರೀಕಂಠ ಅವ್ರು ಮನವಿ ಮಾಡಿದಾಗ ಅವರು ಸ್ಥಳೀಯ ಶಾಸಕರ ಅಭಿವೃದ್ಧಿ ಅನುದಾನದಲ್ಲಿ ಬಿಡುಗಡೆ ಮಾಡಿಕೊಟ್ರು. ಬಿಡುಗಡೆ ಮಾಡಿದಂಥದ್ದನ್ನು ಅವತ್ತಿನ ಇದನ್ನು AC ಅವರು ADC ಅವರು ಅನುಮೋದನೆ ಕೊಟ್ಟರು. ಅನುಮೋದನೆ ಆದ ನಂತರ ಸಮಸ್ಯೆ ಏನಿಲ್ಲ ಸರ್. ಅದು ಇವಾಗ ಕಟ್ಟಬೇಕಾದ್ರೆ ಯಾರೂ ಬರಲಿಲ್ಲ. 3 ವರ್ಷದಿಂದ 4 ವರ್ಷ ಕಾಮಗಾರಿ ನಡೀತು. ಈಗ 45ರಿಂದ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. MLA ಗ್ರ್ಯಾಂಟ್ ಹಾಕ್ಸಿದ್ವಿ, ಪಂಚಾಯತಿ ಗ್ರ್ಯಾಂಟ್ ಹಾಕಿದ್ವಿ, ನರೇಗಾ ಗ್ರ್ಯಾಂಟ್ ಹಾಕಿದ್ವಿ. ಈಗ ಓಪನ್ ಆಗಿ 1 ವಾರನೂ ಆಟ ಆಡ್ದು. ಈಗ ಬಂದು ಸಡನ್ನಾಗಿ ಬೀಗ ಹಾಕ್ಸೋರು. ಕಂದಾಯ ಇಲಾಖೆಯವರು ನಮ್ಮದು ಜಾಗ ಅಂತ ಹೇಳ್ತಾರೆ. ಅದೇ ಸರ್, ನಮ್ಮದು ಜಾಗ ಅಂತ ಹೇಳ್ತಾರೆ ಕಂದಾಯ ಇಲಾಖೆಯವರು. ಅವಾಗೆಲ್ಲ ಹೋಗಿದ್ರಿ ನೀವು ಕಂದಾಯ ಇಲಾಖೆಯವರು? ಅವ್ರಿಗೆ MLA ಪ್ರೊಸರು ಅವ್ರೇನು ಮಾಡ್ತಾರೆ ಪಾಪ. ಹಂಗೆ ಈಗ ಅವ್ರ ಪಾಲರ್ಸೋರು ಒಬ್ರು ಖಾಸಂಗಿದ್ದು ಒಂದು ಐತೆ, ಅಲ್ಲಿಗೆ ತೊಂದರೆ ಎಫೆಕ್ಟ್ ಆಗ್ತದೆ. ಇದು ಓಪನ್ ಆದರೆ ಈಗ 1,500 ರೂಪಾಯಿ ಕೊಟ್ಬಿಟ್ಟು ಯಾರು ಆಡೋಕೆ ಹೋಗ್ತಾರೆ? ಅದೇ ನಾವು ಪಂಚಾಯತಿಯಿಂದ ಏನೋ ಮೇಂಟೆನೆನ್ಸ್ ಚಾರ್ಜ್ ಮಾಡಿಬಿಟ್ಟು ಮಿನಿಮಮ್ ಚಾರ್ಜ್ ಮಾಡಿಬಿಟ್ಟು ಮಾಡೋಕ್ಕೆ ಅಂತ ಮಾಡಿದ್ಮೇಲೆ ಈ ಥರ ಮಾಡಿದ್ರು.